ನಾನು ಕೊಡುತ್ತೇನೆ, ನೀವು ಅಂತಃಪುರಕ್ಕೆ ಹೋಗು. ಆಯ್ತು. ಏನೋ ನಿಮಗೆ ಇದು ಚೆನ್ನಾಯ್ತು ಅಲ್ಲಮ್ಮ. ಈಗ ತಾನೇ ನಿಮ್ಮ ತಂದವರಿಗೆ ಹೇಳ್ತೀನಿ, ನಾನು ರಾಜಾದಿರಾಜ ರಾಜಕುಲ ಚಿತ್ರಕ ಹರಿಕುಲ ಭಯಂಕರ ವೈದ್ಯ ಮರ್ದನ ಚೋಳಾದೀಶ್ವರ ಶ್ರೀ 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 ವಿಲೋಚನ ಮಹಾರಾಜರ ಸೇವಕ. ನಿಮ್ಮ ತಂದೆಯವರು ನಮ್ಮ ಪ್ರಭುಗಳಿಗೆ ಸ್ವಲ್ಪ ಕಪ್ಪ ಕಾಣಿಕೆಯನ್ನು ಕೊಡುತ್ತಿದ್ದರು. ಈಗ ಕಪ್ಪ ಕಾಣಿಕೆಯನ್ನು ಕೊಡುವುದನ್ನು ಇತ್ತೀಚೆಗೆ ತಡ ಮಾಡುತ್ತಿದ್ದಾರೆ. ಆದ್ದರಿಂದ ನಮ್ಮ ಮಹಾಪ್ರಭುಗಳು ಕೋಪಗೊಂಡಿದ್ದಾರೆ. ತಕ್ಷಣ ಕಪ್ಪ ಕಾಣಿಕೆ ಕೊಟ್ಟು ಸರಿ ಹೋಯಿತು. ಇಂಥದ್ದು ಸೈನ್ಯ ಸಮೇತವಾಗಿ ನಮ್ಮ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದರೆ ನೀವು ಯಾರು ಬದುಕುವುದಿಲ್ಲ. ನಮ್ಮ ಪ್ರಭುಗಳ ಒಂದು ಹೆಜ್ಜೆ ನಿಂತರೆ 56 ದೇಶಗಳು ಬದುಕುತ್ತವೆ. ಅದೆಷ್ಟು ಮಾತನಾಡುತ್ತಾರೆ ನೋಡು. ನಿಮ್ಮ ರಾಜನಿಗೆ ಹೋಗಿ ಹೇಳು, ನಾನು ತಪ್ಪು ಮಾಡುತ್ತಿಲ್ಲ, ಕೊಡುವುದಿಲ್ಲ ಎಂದು. ಯುದ್ಧಕ್ಕೆ ಬರಲೇವು. ಯುದ್ಧಕ್ಕೆ ಯಾರು ಮುಂದೆ ಜೋರು ಮಾಡ್ತೀಯೇ, ಬಜಾರಿ ನೊಬ್ಬರಲ್ಲಿ ಮಾತನಾಡ್ತೀಯೇ. ಯಾರು ಮುಂದೆ ಜೋರು ಮಾಡ್ತೀಯೇ, ಬಜಾರಿ ನೊಬ್ಬರಲ್ಲಿ ಮಾತನಾಡ್ತೀಯೇ. ಯಾರು ಮುಂದೆ ಜೋರು ಮಾಡ್ತಿ ಬರಲಿಕ್ಕೂ ಮಾತನಾಡ್ತೀಯ. ಯಾರು ಮುಂದೆ ಜೋರು ಮಾಡ್ತೀಯೇ, ಬಜಾರಿ ಅಯ್ಯೋ ಎಷ್ಟು ಮಾತನಾಡ್ತಾ ಇದ್ದೀನಿ. ಮಾತನಾಡಲು ಬಿಟ್ಟಿದ್ದೀಯಾರೆ ನೋಡು. ನಾನು ತಪ್ಪು ಕಾಣಿಕೆಯನ್ನು ಕೊಡುವುದಿಲ್ಲ. ನಿಮ್ಮ ರಾಜನಿಗೆ ಹೇಳಿ, ಅವನು ಮಹಾಶೂರನಾಗಿದ್ದರೆ ನನ್ನನ್ನು ಯುದ್ಧದಲ್ಲಿ ಸೋಲಿಸಲಿ. ನಾನೇನಾದರೂ ಯುದ್ಧದಲ್ಲಿ ಸೋಲಿಕೆ ಆದರೆ ನಿಮ್ಮ ರಾಜನಿಗೆ ತಪ್ಪು ಕಾಣಿಕೆಯನ್ನು ಕೊಡುತ್ತಾರೆ. ಆಯ್ತು, ಜಾಡ್ಸಿನಲ್ಲಿ ಓದಿದ್ದೀಯಲ್ವಾ? ಈಗ ಹೋಗಿ ನಮ್ಮ ಪ್ರಭುಗಳಿಗೆ ಹೇಳ್ತೀವಿ, ಸೈನ್ಯ ಸಮೇತವಾಗಿ ಬಂದು ನಿಮ್ಮ ಪಟ್ಟಣ ಉಳಿಯೋದಿಲ್ಲ. ಅಲ್ಲವೋ, ನಮ್ಮ ತಂದೆಯವರು ಯಾವ ಕಾಲದಲ್ಲಿ ಒಂದು ಬಾರಿ ಯುದ್ಧದಲ್ಲಿ ಸೋತಿದ್ದಕ್ಕೆ ಪದೇ ಪದೇ ರಾಜನಿಗೆ ಕಪ್ಪಗಾಣಿಕೆಯನ್ನು ಕೊಡಬೇಕು. ರಾಜಕುಮಾರಿ, ಇನ್ನೂ ಚಿಕ್ಕ ವಯಸ್ಸಿನಿಗೆ ಒಂದ್ಸಾರಿ ಸತ್ರ ಸಾಕು ಜೀವ ಹೋಯ್ತು ಅಂತ ಅಲ್ವಾ? ಒಂದ್ಸಾರಿ ಸೋತ ಮೇಲೆ ಸೋತು ಅಂತಾನೆ ಅರ್ಥ. ನೋಡ, ಸೋತಿರುವುದು ನಮ್ಮ ತಂದೆಯವರು. ಈಗ ಯುದ್ಧ ಮಾಡುವುದಕ್ಕೆ ನಿಲ್ಲುವುದು ನಾನು. ನಿಮ್ಮ ರಾಜನಿಗೆ ಹೇಳು, ಅವನು ಮಹಾಪರಾಕ್ರಮಿ ಆದರೆ ಯುದ್ಧದಲ್ಲಿ ನನ್ನನ್ನು ಸೋಲಿಸಲಿ. ಆಮೇಲೆ ನಾನೇನಾದರೂ ಸೋಲಿಸಿ ಆದರೆ ನಿಮ್ಮ ರಾಜನಿಗೆ ಕಪ್ಪಗಾಣಿಕೆ. ಒಟ್ಟಿನಲ್ಲಿ ಸ್ತ್ರೀ ಶಕ್ತಿ ಆಯಿತು. ಆಗಲಿ, ಇದು ಒಂದು